ಕೃಷಿ ಪತ್ತಿನ ಸಹಕಾರ ಸಂಘದ ವಿಚಾರವಾಗಿ ಇವತ್ತು ನಡೆದಿರುವಂತಹ ಲಘು ಲಾಠಿ ಪ್ರಹಾರ ಏನಿದೆ ರಾಮನಗರವನ್ನ ಮತ್ತೊಂದು ಬಾರಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಿಡುವಾಗುವಂತೆ ಮಾಡಿದೆ. ಸದ್ಯಕ್ಕೆ ರಾಮನಗರದಲ್ಲಿ ಬಂದಿರುವಂತಹ ಕಂದಾಯ ಮುಂಭಾಗದಲ್ಲಿ ಆವರಣದಲ್ಲಿ ಪ್ರತಿಭಟನೆ ಮಾಡುತ್ತಿರುವಂತಹ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಆಗಲಿರುವಂತಹ ಗಲಾಟೆ ಒಂದು ಚಿಕ್ಕ ಮಟ್ಟದ ಚುನಾವಣೆಗೆ ಇವತ್ತಾಗಿದೆ. ಯಾವ ರೀತಿಯ ಸಿಚುವೇಶನ್ ಸರ್ ಇದು ಅಂತ, ಯಾಕೆ ಆಗಿರೋದು ಅಂತ? ಕಳೆದ ತಿಂಗಳು 29ನೇ ತಾರೀಕು ಸಹಕಾರಿ ಸಂಘದ ಚುನಾವಣೆ VSS ಅನ್ನ ಚುನಾವಣೆ ನಡಿಬೇಕಾಗಿತ್ತು. ನಿಗದಿತ ಡೇಟು ಕೂಡ ವ್ಯಕ್ತಪಡಿಸಿದ್ರು. ತದನಂತರ 28ನೇ ತಾರೀಕು ಮಧ್ಯಾಹ್ನ 3 ಗಂಟೆ ವೇಳೆ ನೋಟಿಸ್ ಜಾರಿ ಮಾಡಿದ್ರು. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗ್ತದೆ, ಹಾಗಾಗಿ ಪೊಲೀಸರು ಕೂಡ ಜೊತೆನಲ್ಲಿ ನಿಂತ್ಕೋಬೇಕು ಅಂತಕ್ಕಂಥದ್ದು DR ಇರ್ಬೋದು RO ಇರ್ಬೋದು ನೋಟಿಸ್ ಜಾರಿ ಮಾಡಿಕೊಟ್ರು. ತದನಂತರ ಶಾಂತಿ ಸಭೆ ಕೂಡ 3ನೇ ತಾರೀಕು ಶಾಂತಿ ಸಭೆ ಮಾಡ್ತಾರೆ. ಅಲ್ಲಿಂದ 8ನೇ ತಾರೀಕು ಅಂದ್ರೆ ನಿನ್ನೆ 8ನೇ ತಾರೀಕು ನಿನ್ನೆ ದಿನ ಮತ್ತೆ ಡೇಟ್ ಕೊಡ್ತಾರೆ ಚುನಾವಣೆ ಮಾಡ್ಲಿಕ್ಕೆ. ನಿನ್ನೆ RO ಇದ್ದಂತ ಪಾಪ ಯಾರೋ ಮಹಿಳೆ ಹೆಣ್ಣುಮಗಳು ರಮ್ಯಾ ಅಂತಕ್ಕಂಥವ್ರಲ್ವೇ, ಅವರು ನಿನ್ನೆ ಗೈರಾಗಿದ್ದಾರೆ, ಬಂದಿಲ್ಲ. ಚುನಾವಣಾ ದಿನಾಂಕ ಮತ್ತೆ ಇದು ಈ ರೀತಿ ಆಯ್ತಲ್ಲ ಅಂತ ಎಲ್ಲ 2 ಪಕ್ಷದ ಕಾರ್ಯಕರ್ತರುಗಳು ಹೋಗಿ ಕೂತು DR ಹತ್ರ ಸುಮಾರು ಒಂದು 5-6 ಗಂಟೆಗಳ ಕಾಲ ಶಾಂತಿಯುತವಾಗಿ ಆಯ್ತು. 2ನೇ ಸಲಿನೂ ನಮ್ಗೆ ಈ ರೀತಿ ಮಾಡಿದ್ದೀರಿ, ಉದ್ದೇಶಪೂರ್ವಕವಾಗಿ ನಮ್ಗೆ ಅರ್ಥ ಆಗ್ತಾ ಇದೆ. ಸರ್ಕಾರದ ಕೆಲವೊಂದಷ್ಟು ಒತ್ತಡಗಳು ಬಹಳ ನೇರವಾಗಿ ಅರ್ಥ ಆಗ್ತಿದ್ರೆ, ಆದ್ರೂ ಕೂಡ ಪಾಪ ಬಹಳ ಸಮಾಧಾನಕರವಾಗಿ 2 ಪಕ್ಷದ ಕಾರ್ಯಕರ್ತರುಗಳು ವರ್ತಿಸಿದೀವಿ. 5-6 ಗಂಟೆಗಳ ಕಾಲ ಸುದೀರ್ಘವಾಗಿ ಕೂರಿಸ್ಕೊಂಡು ನಿನ್ನೆ ದಿನ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡಿದಿರ. ಯಾಕಂದ್ರೆ ನೀವು ನೋಟಿಸ್ ಜಾರಿ ಮಾಡಿ ಮತ್ತೆ ಎಲೆಕ್ಷನ್ ಕ್ಯಾನ್ಸಲ್ ಆದ್ಮೇಲೆ 7 ದಿನ ಆದ ನಂತರ ನೀವು ಡೇಟ್ ಎನಿ ಟೈಮ್ ಕೊಡ್ಬೋದು. 8ನೇ ದಿನ, ದಟ್ ಇಸ್ ದ ಪ್ರೊಸೀಜರ್, ವಿ ನೋ ದ ಪ್ರೊಸೀಜರ್. 8ನೇ ದಿನಕ್ಕೆ ಡೇಟ್ ಕೊಡಿ ಅಂತಕ್ಕಂಥದ್ದು ನಾವು ಈಗ DR ಗೆ ಬೆಳಗ್ಗೆಯಿಂದ ನೀವು ನೋಡ್ತೀರಿ, ಬೆಳಗ್ಗೆ 10:15 ಗಂಟೆಗೆ ಶಾಂತಿಯುತವಾದಂತ ಪ್ರತಿಭಟನೆ ನಂಬ್ಕೊಂಡಿದೀವಿ. ಈಗ ಮಧ್ಯಾಹ್ನ 1:15 ಗಂಟೆ ಆಯ್ತು. ಕಳೆದ 3 ಗಂಟೆಯಿಂದ ಒಬ್ಬ ಅಧಿಕಾರಿ ಕೂಡ ಬಂದು ಏನಾಗಿದೆ, ಯಾವ ರೀತಿ ಬಗೆಹರಿಸಬೇಕು, DR ಇರ್ಬೋದು DC ಇರ್ಬೋದು, ಪಾಪ ಅವರೇನೋ DC ಅವರೇನೋ ಪ್ರೀ ಮೀಟಿಂಗ್ ಫಿಕ್ಸ್ ಆಗ್ಬಿಟ್ಟಿದೆಯಂತೆ ಮುಖ್ಯಮಂತ್ರಿಗಳ ಜೊತೆ, ರಾಜ್ಯದಲ್ಲಿ ಇದಾರಂತೆ, ಎಲ್ಲ ಬೆಂಗಳೂರಲ್ಲಿ ಎಲ್ಲೋ ಇದಾರಂತೆ. ಸರಿ, DR ಅವರೆಲ್ಲಿದ್ದಾರೆ? ಈಗ ಇಷ್ಟೊತ್ತಾದ್ಮೇಲೆ ಇಲ್ಲಿ ಪಾಪ ಯಾರೋ ನಮ್ಮ AC ಅವರು ಬಂದು ಇಲ್ಲ ಒಂದ್ ಸ್ವಲ್ಪ ಟೈಮ್ ಕೊಡಿ DR ಅವರು DC ಅವ್ರ ಹತ್ರ. ಮತ್ತೆ ನಾನು ಹೇಳೋದು ಸರ್, ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿ ಇಷ್ಟು ಜನ ಪೊಲೀಸು ಭದ್ರತೆ ಕೊಡದ 2-3 ಪೊಲೀಸ್ ಕ್ಯಾರವಾನ್ಗಳು ನಿಲ್ಸ್ಕೊಳ್ಳೋದ್ ಬದಲು 11 ಜನ VSS ಎಲೆಕ್ಷನ್ ಸೀಮಿತ ಆಗಿರ್ತಕ್ಕಂಥದ್ದು 11 ಜನ ಸದಸ್ಯರು, ಆಯ್ತು ಡೈರೆಕ್ಟರ್ಗಳು, 20 ಜನ ಪೊಲೀಸರಿದ್ರೆ ಮುಗಿದಾಯ್ತಲ್ಲ. ಶಾಂತಿ ಕಾಪಾಡ್ತಕ್ಕಂಥ ಇವತ್ತು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರು? ಸಂವಿಧಾನದ ಹಕ್ಕು ಪೊಲೀಸ್ ಅವ್ರು ಕೊಟ್ಟಿದಾರಲ್ಲ. ಅಲ್ಲ, ಇಷ್ಟು ಚಿಕ್ಕ ಮಟ್ಟದ ಸ್ಥಳೀಯ ಚುನಾವಣೆ ಈ ಲೆವೆಲ್ಗೆ ಬರೋದಕ್ಕೆ ಕಾರಣ ಏನು? ಪ್ರತಿಷ್ಠೆ ಆಗಿರ್ಬೋದಾ? ಸರ್, ನಾನು ಒಂದು ಮಾತು ಹೇಳ್ತೀನಿ. 1994ರಲ್ಲಿ ಪ್ರಥಮವಾಗಿ ಅಂದು ದೇವೇಗೌಡರು ಸಾಹೇಬರು ಪಾದಾರ್ಪಣೆ ಮಾಡಿದ್ರು ರಾಮನಗರ ಜಿಲ್ಲೆಗೆ. ಅಲ್ಲಿಂದ ಸತತವಾಗಿ 30 ವರ್ಷಗಳ ಕಾಲ ಮಾನ್ಯ ಕುಮಾರಣ್ಣ ಅವರು ಇಲ್ಲಿ ಆಡಳಿತ ನಡೆಸಿದ್ದಾರೆ, ದೇವೇಗೌಡರು ಸಾಹೇಬರು ಆಡಳಿತ ನಡೆಸಿದ್ದಾರೆ. ಎಂದು ಕೂಡ ಕಳೆದ 15 ತಿಂಗಳಿಂದ ರಾಜ್ಯದಲ್ಲಿ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಸ್ಥಾಪಿತವಾದ ದಿನದಿಂದನೂ ಇಲ್ಲಿವರೆಗೂ ನಿರಂತರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಸುಳ್ಳಿನ FIR ಗಳ ಆಗ್ತಕ್ಕಂಥದ್ದು ಇರ್ಬೋದು. ಅಲ್ಲೆಲ್ಲೋ ಇನ್ನೊಂದು ನಮ್ಮ ಡೈರಿ ಚುನಾವಣೆ ಹನ್ನಳ್ಳಿನಲ್ಲಿ ಎಷ್ಟು ವರ್ಷದಿಂದ 15 ವರ್ಷದಿಂದ ನಡೀದೇ ಇರತಕ್ಕಂಥದ್ದಕ್ಕೆ ಬೇರೆ ಬೇರೆ ರೀತಿ ಇವರೆಲ್ಲ ಸಂಚು ರೂಪಿಸ್ಕೊಂಡು ಇಲ್ಲಿ ಸ್ಥಳೀಯವಾಗಿ ಹೊರಟಿದ್ದಾರೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಇದು ಇದೇ ರೀತಿ ಮುಂದುವರಿತಾ ಹೋದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ರಕ್ಷಣೆ ಕೊಡ್ಬೇಕಲ್ವಾ? ಆಮೇಲೆ ನಾವು ಏನ್ ಕೇಳ್ತಾ ಇದೀವಿ, ಶಾಂತಿಯುತವಾಗಿ ಚುನಾವಣೆ ನಡೀಲಿ. ಇಲ್ಲಿ ಯಾರು ಅಶಾಂತಿ ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಇಲ್ಲಿ ಇವರೇ ಸುಮ್ಮನೆ ನೋಟಿಸ್ಗಳು ಜಾರಿ ಮಾಡ್ಕೊಂಡು ಬೇಕು ಅಂತ ಎಲ್ಲಿ 11 ಜನದಲ್ಲಿ 8 ಜನ ಬಿಗಿಯಾಗಿದ್ದಾರೆ ಇವತ್ತು ನಮ್ಮ ಜೊತೆ. ಎಲ್ಲಿ VSS ಇವ್ರ ಪರ ಆಗೋಗುತ್ತೆ, ಡೈರೆಕ್ಟರ್ಗಳೆಲ್ಲ ನಿಂತ್ಕೊಂಡ್ಬಿಡ್ತಾರಲ್ಲ ಅಂತ ಆತಂಕಕ್ಕೆ 1 ತಿಂಗಳಿಂದ ನಿರಂತರವಾಗಿ ಡೇಟ್ ಅನ್ನ ಮುಂದೂಡಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಪ್ರಶ್ನೆ ಮಾಡ್ಬೇಕೋ ಬೇಡವೇ? ಎಷ್ಟು ದಿನ ಈ ರೀತಿ ನಾವು ಕೈ ಕಟ್ಟೆ ಹಾಕೊಂಡು ಸುಮ್ಮನೆ ಕೂತ್ಕೋಬೇಕು, ಮೌನ ವಹಿಸ್ಬೇಕು? ನೀವು ಹೇಳಿ.